ಅಬ್ಬರಕ್ಕೆ ನಿನ್ನೆ ಬೆಂಗಳೂರಿನ ಜನ ನಿಜಕ್ಕೂ ಕೂಡ ಹೈರಾಣಾಗೋಗಿದ್ದಾರೆ. ಮಳೆಯ ಅಬ್ಬರಕ್ಕೆ ತತ್ತರಿಸಿದಂಥ ಬೆಂಗಳೂರಿನ ಜನ ಈಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಗಾಳಿ ಮಳೆಯಿಂದಾಗಿ ಮರ ಬಿದ್ದು ಕಾರಿಗೆ ಹಾನಿಯಾಗಿರೋ ಬಗ್ಗೆ ವರದಿಯಾಗಿದ್ರೆ ಹಂಪಿ ನಗರದ ರಸ್ತೆಯಲ್ಲಿ ಬೃಹತ್ ಮರ ನೆಲಕ್ಕೆ ಉಳಿದಿದೆ. ಇನ್ನು ಮರ ಬಿದ್ದು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿ ಪ್ರತಿ ಸಲ ಕೂಡ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಅಂತ ಅವಾಂತರ ಸೃಷ್ಟಿಯಾಗುತ್ತೆ. ಬೆಂಗಳೂರಿಗೆ ಇದು ಹೊಸತೇನಲ್ಲ. ಆದರೆ ಈಗ 132 ವರ್ಷಗಳಲ್ಲೇ ಅತಿ ಹೆಚ್ಚು ಮಳೆ ಆಗಿದೆ. ಸುಮಾರು 110 ಮಿಲಿಮೀಟರ್ನಷ್ಟು ಮಳೆ ಕೇವಲ ಒಂದು ರಾತ್ರಿಗೆ ಅಷ್ಟು ಧಾರಾಕಾರ ಮಳೆ ಸುರಿದಿದೆ. ನೋಡ್ತಾ ಇದ್ದಾರೆ ಬೆಂಗಳೂರಿನ ಹಂಪಿ ನಗರದಿಂದ ಬರ್ತಾ ಇರುವಂಥ ದೃಶ್ಯ. ಬೆಂಗಳೂರಿನ ಹಂಪಿ ನಗರದಲ್ಲಿ ಈಗ ಮಳೆಗೆ ಮತ್ತು ಗಾಳಿ ಮಳೆಗೆ ಮರ ನೆಲಕ್ಕೆ ಉಳಿದಂಥ ಪರಿಣಾಮ ಈಗ ಕಾರು ಜಖಂಗೊಂಡಿದೆ. ಅದರ ಜೊತೆಗೆ ರಸ್ತೆಯಲ್ಲೂ ಕೂಡ ಈಗ ಅಡ್ಡಲಾಗಿ ಮರ ಬಿದ್ದಂಥ ಪರಿಣಾಮ ಸಂಚಾರ ವ್ಯತ್ಯಯ ಉಂಟಾಗಿದೆ. ಇದು ಒಂದು ಭಾಗ, ಕೇವಲ ಒಂದು ಏರಿಯಾ ಅಷ್ಟಲ್ಲ, ಸುಮಾರು 206 ಮರಗಳು ಬೆಂಗಳೂರಿನಲ್ಲಿ ನೆಲಕ್ಕುಳಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಹಂಪಿ ನಗರದ ದೃಶ್ಯವನ್ನು ಈಗ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಹಂಪಿ ನಗರದ ಪ್ರಮುಖ ರಸ್ತೆಯೊಂದರಲ್ಲಿ ಈ ರೀತಿ ಜೋರಾದಂಥ ಮಳೆಗೆ ಮರ ನೆಲಕ್ಕೆ ಉರುಳಿದಂಥ ಪರಿಣಾಮ ಈಗ ಕಾರು ಒಂದು ಜಖಂಗೊಂಡಿದೆ. ಅದೇ ರೀತಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ದೃಶ್ಯಗಳು ನಾವು ನೋಡ್ಬೋದು. ಕೇವಲ ಹಂಪಿ ನಗರ ಒಂದೇ ಅಲ್ಲ, ಚಾಮರಾಜಪೇಟೆ ಸೇರಿದಂತೆ, ಬಸವನಗುಡಿ ಸೇರಿದಂತೆ, ಹೆಗಡೆ ನಗರ, ಹೀಗೆ ಬೆಂಗಳೂರಿನ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ ಧಾರಾಕಾರವಾದಂಥ ಮಳೆ ಬಿದ್ದಿದೆ. ನಿನ್ನೆ ರಾತ್ರಿ ಒಂದು ಹೊತ್ತಲ್ಲಿ 110 ಮಿಲಿಮೀಟರ್ ಅಂದರೆ 132 ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆ ನಿನ್ನೆ ರಾತ್ರಿ ಸುರಿದಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಒಂದು ವಿಶೇಷವಾದಂಥ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹೇಗಿದೆ ಅಲ್ಲಿನ ಸ್ಥಳೀಯ ಪರಿಸ್ಥಿತಿ ನೋಡೋಣ ಬನ್ನಿ. ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಹಲವು ಏರಿಯಾಗಳಲ್ಲಿ ಮರಗಳು ಬಿದ್ದು ಅವಾಂತರ ಆಗಿರ್ತಕ್ಕಂಥದ್ದು ಮತ್ತು ಪ್ರಮುಖ ರಸ್ತೆಗಳು ಕೂಡ ಜಲಾವೃತ ಆಗಿರ್ತಕ್ಕಂತಹ ಘಟನಾವಳಿಗಳು ಕೂಡ ನಡೆದಿರ್ತಕ್ಕಂಥದ್ದು. ನಾವೀಗ ಪ್ರಮುಖವಾಗಿ ಬೆಂಗಳೂರಿನ ಹಂಪಿ ನಗರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಈಗ ಒಂದು ಶಿಥಿಲಾವಸ್ಥೆಯಲ್ಲಿದ್ದಂತಹ ಮರ ಬಿದ್ದಿರುವಂತಹ ಸನ್ನಿವೇಶ ಇದು. ಅದು ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ರಸ್ತೆ ಬದಿ ಇರುವಂತಹ ಕಾರ್ಗಳ ಮೇಲೆ ಇಲ್ಲಿ ಮರ ಬಿದ್ದು ಅವಾಂತರ ಆಗಿರುವಂತಹ ಘಟನೆ ಇದೆ. ಸೊ ಇನ್ನೂ ಕೂಡ ಕಾರ್ ಮೇಲೆ ಬಿದ್ದಂತಹ ಮರವನ್ನ ತೆರವುಗೊಳಿಸುವಂತಹ ಕೆಲಸ ಆಗಿಲ್ಲ. ಸೊ ಕಾರ್ನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ವಿ. ಸೊ ಇದು ಕೇವಲ ಈ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಜಲಾವೃತಗಳಾಗಿದ್ವು ರಸ್ತೆಗಳು ಕೂಡ. ಸೊ ಇದೆಲ್ಲದರ ಜೊತೆಗೆ ಏನಂತಂದ್ರೆ ಈ ಹಂಪಿ ನಗರದಲ್ಲಿರುವಂತಹ ಪ್ರಮುಖ ರಸ್ತೆಯ ಆಸುಪಾಸಿನ ಮರಗಳು ಕೂಡ ಬಿದ್ದಿರುವಂತಹ ಘಟನಾವಳಿಗಳು ಕೂಡ ನಡೆದಿರ್ತವೆ. ಇಲ್ಲಿಂದ ಒಂದು 100 ಮೀಟರ್ ಮುಂದೆ ಹೋದರೆ ಅಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗ ರಸ್ತೆ ಮಧ್ಯೆ ಇದ್ದಂತಹ ಮರವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದರೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖ ರಸ್ತೆಗಳ ಬಳಿ ಮರಗಳು ಕೂಡ ಬಿದ್ದು ಜನರಿಗೆ ಒಂದಿಷ್ಟು ತೊಂದರೆ ಆಗುವಂಥ ಘಟನಾವಳಿಗಳು ಕೂಡ ನಡೆದಿದ್ವು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗೇನ್, TV9 ಬೆಂಗಳೂರು. ಇದು ಒಂದು ಭಾಗದ ಸಮಸ್ಯೆ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆಗಳನ್ನು ನೋಡ್ಬೋದಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಭಾರಿ ಅಧ್ವಾನ ಉಂಟಾಗಿದೆ. ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿಯನ್ನು ನಾವು ನೋಡ್ಬೋದಾಗುತ್ತೆ. ರಸ್ತೆಯಲ್ಲಿ ಬೃಹತ್ ಮರ ಮತ್ತು ನೆಲಕ್ಕೆ ಉಳಿದಂಥ ಪರಿಣಾಮ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಮರ ಬಿದ್ದು 3 ಬೈಕ್ 2 ಕಾರುಗಳು ಸಂಪೂರ್ಣ ಜಖಂಗೊಂಡಿವೆ. ಮನೆ ಮುಂದೆ ನಿಲ್ಲಿಸಿದಂಥ ಕಾರುಗಳ ಮೇಲೆ ಮರ ಬಿದ್ದಂಥ ಪರಿಣಾಮ ಈಗ ಆ ಒಂದು ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಇದರ ಜೊತೆಗೆ ಮೆಡಿಕಲ್ ಸ್ಟೋರ್ ಒಂದು ಸಂಪೂರ್ಣವಾಗಿ ತೊಂದರೆಗೆ ಈಡಾಗಿದೆ. ಅದರ ಬೋರ್ಡ್ ಏನಿದೆ, ಆ ಬೋರ್ಡ್ ಸಂಪೂರ್ಣವಾಗಿ ಜಖಂಗೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿ ನಮ್ಗೆ ಕಂಡುಬರ್ತಾ ಇರುವಂಥ ದೃಶ್ಯ. ಈಗ BBMP ಸಿಬ್ಬಂದಿ ಮತ್ತು ಮರ ಕಟಾವು ಮಾಡುವಂಥ ಸಿಬ್ಬಂದಿಗಳು ಬಂದಿದ್ದಾರೆ. ಅರಣ್ಯ ವಿಭಾಗದ ಸಿಬ್ಬಂದಿಗಳು ಬಂದೀಗ ಮರ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆದರೆ ನೋಡ್ತಾ ಇದ್ದೀರಾ, ಒಂದು ಕಡೆಗೆ ಬೈಕ್ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ, ಮತ್ತೊಂದು ಕಡೆಗೆ ಕಾರ್ ಮೇಲೂ ಕೂಡ ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿ ನೋಡ್ತಾ ಇದ್ದಾರೆ. ದೃಶ್ಯದಲ್ಲಿ ಯಾವ ರೀತಿ ಆಲ್ಮೋಸ್ಟ್ ಮುಂದಿನ ಭಾಗ ಏನಿದೆ, ಬೈಕ್ನ ಮುಂದಿನ ಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ವಿಜಯನಗರದಲ್ಲಿ ಮನೆ ಮೇಲೆ ಬಿದ್ದಂತಹ ಮರದ ಸುದ್ದಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವಿಜಯನಗರದಲ್ಲಿ ಮನೆ ಮೇಲೆ ಇನ್ಫ್ಯಾಕ್ಟ್ ಮರ ಬಿದ್ದಂಥ ಪರಿಣಾಮ ಈಗ ವೃದ್ಧೆಯೊಬ್ಬರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸುಮಾರು 75 ವರ್ಷದ ವೃದ್ಧೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಬ್ಬರೇ ಇದ್ದಾರೆ ಅನಿಸುತ್ತೆ ಮನೆಯಲ್ಲಿ. ಹೀಗಾಗಿ ಅವರು ಒಳಗೆ ಸಿಕ್ಕಾಕ್ಕೊಂಡಿದ್ದಾರೆ. ಮನೆಯೊಳಗೆ ವೃದ್ಧೆ ಸಿಕ್ಕಾಕ್ಕೊಂಡಿರುವಂಥ ಪರಿಣಾಮ ಅವ್ರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆಯ ಬಾಗಿಲಿಗೆ ಅಡ್ಡಲಾಗಿ ಬಿದ್ದಂಥ ಮರ ಬಿದ್ದಿರೋದ್ರಿಂದ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಮರ ತೆರವುಗೆ ಯಾವುದೇ ರೀತಿಯಂಥ ಸಿದ್ಧತೆ ಮಾಡ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗ್ತಾ ಇದೆ.